ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ PPEs ಅನ್ನ ಬಳಸಿಕೊಂಡು ಎತ್ತರದಲ್ಲಿ ಕೆಲಸವನ್ನ ಹೀಗೆ ಪ್ರದರ್ಶಿಸುವುದು ಮತ್ತು ಅಪಾಯಗಳನ್ನ ಗುರುತಿಸುವುದು ಮತ್ತು ವೈಯಕ್ತಿಕ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನ ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನ ಕಲಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು PPEs ಅನ್ನ ಬಳಸಿಕೊಂಡು ಎತ್ತರದಲ್ಲಿ ಹೇಗೆ ಕೆಲಸ ಮಾಡಬೇಕೆಂಬುದು. 2. ವೈಯಕ್ತಿಕ ರಕ್ಷಣಾ ಸಾಧನಗಳನ್ನ ಗುರುತಿಸುವುದು. ಈ ಕಾರ್ಯಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ಸಲಕರಣೆಗಳನ್ನು ಈಗ ಸಂಗ್ರಹಿಸೋಣ. ಸೇಫ್ಟಿ ಶೂಸ್ 1 ಪೇರ್, ಸೇಫ್ಟಿ ಗಾಗಲ್ಸ್ 1 ನಂಬರ್, ಸೇಫ್ಟಿ ಹೆಲ್ಮೆಟ್ 1 ನಂಬರ್, ಸೇಫ್ಟಿ ಬೆಲ್ಟ್ 1 ಸೆಟ್, ಸೇಫ್ಟಿ ಇಯರ್ ಪ್ಲಗ್ 1 ಪೇರ್, ಸೇಫ್ಟಿ ಜಾಕೆಟ್ 1 ನಂಬರ್. ವಿಧಾನ: ಕಾರ್ಯ 1. PPEಗಳನ್ನು ಬಳಸಿಕೊಂಡು ಎತ್ತರದಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ಪ್ರದರ್ಶಿಸಿ. ಹಂತ 1. ಎತ್ತರದ ಕೆಲಸವನ್ನು ಸರಿಯಾಗಿ ಯೋಜಿಸಲಾಗಿದೆ ಮತ್ತು ಆಯೋಜಿಸಲಾಗಿದೆ. ಹಂತ 2. ಎತ್ತರದಲ್ಲಿ ಕೆಲಸ ಮಾಡುವ ಅಪಾಯವನ್ನು ನಿರ್ಣಯಿಸಲಾಗುತ್ತದೆ ಮತ್ತು ಸೂಕ್ತವಾದ PPEಗಳನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ಬಳಸಲಾಗುತ್ತದೆ. ಹಂತ 3. ಎತ್ತರದಲ್ಲಿ ಕೆಲಸವನ್ನ ಪ್ರಾರಂಭಿಸುವ ಮೊದಲು ಅಗತ್ಯವಿರುವ ಸರಿಯಾದ ಕೆಲಸದ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಧರಿಸಿ. ಸುರಕ್ಷತೆ: ಎತ್ತರಕ್ಕೆ ಹೋಗುವ ಮೊದಲು ಖಾತ್ರಿಪಡಿಸಿದ ಹ್ಯಾಂಗಿಂಗ್ ಬೆಲ್ಟ್ ಮತ್ತು ಇತರ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಿ. ಕಾರ್ಯ 2. ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಗಳನ್ನು ಗುರುತಿಸಿ. PPE. ಹಂತ 1. PPEಯನ್ನು ಗುರುತಿಸಿ. ಹಂತ 2. PPEನ ಹೆಜಾರ್ಡ್ ಹಾಗೂ ಟೈಪ್ಸ್ ಆಫ್ ಪ್ರೊಟೆಕ್ಷನ್ನ ಗುರುತಿಸಿ. ಸೀರಿಯಲ್ ನಂಬರ್ 1. ನೇಮ್ ಆಫ್ PPE. ಕಣ್ಣಿನ ರಕ್ಷಣೆ. ಹೆಜಾರ್ಡ್ಸ್: ನಂಬರ್ 1 ಹಾರುವ ಧೂಳಿನ ಕಣಗಳು, ನಂಬರ್ 2 UV ಕಿರಣಗಳು, IR ಕಿರಣಗಳ ಶಾಖ ಮತ್ತು ಹೆಚ್ಚಿನ ಪ್ರಮಾಣದ ಗೋಚರ. ಟೈಪ್ಸ್ ಆಫ್ ಪ್ರೊಟೆಕ್ಷನ್: ಕನ್ನಡಕಗಳು, ಮುಖದ ಕುರಾಣಿ, ವಿಕಿರಣ ಮತ್ತು ಹ್ಯಾಂಡ್ ಶೀಲ್ಡ್, ಹೆಡ್ ಶೀಲ್ಡ್. ಯೂಸಸ್: ಕನ್ನಡಕಗಳು ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚುತ್ತವೆ, ನೇರ ಮತ್ತು ಪರೋಕ್ಷ ಪರಿಣಾಮಗಳ ವಿರುದ್ಧ ಸುರಕ್ಷಿತ ಕವಚವನ್ನು ಒದಗಿಸುತ್ತವೆ. ಕಣ್ಣಿನ ಗಾಯಗಳಿಗೆ ಕಾರಣವಾಗುವ ವಸ್ತುಗಳು, ಕಣಗಳು ಅಥವಾ ಶಿಲಾಖಂಡ ರಾಶಿಗಳ ಹಾರುವ ಅಪಾಯವಿರುವ ಸಂದರ್ಭಗಳಲ್ಲಿ ಅವು ಅತ್ಯಗತ್ಯ. ನಂಬರ್ 2 ಕಿವಿ ರಕ್ಷಣೆ. ಹೆಚ್ಚಿನ ಶಬ್ದ ಮಟ್ಟ. ಇಯರ್ ಪ್ಲಗ್. ಇಯರ್ ಪ್ಲಗ್ಗಳು ದೊಡ್ಡ ಶಬ್ದಗಳು, ನೀರು, ವಿದೇಶಿ ವಸ್ತುಗಳು ಅಥವಾ ಧೂಳು ಮತ್ತು ಭಗ್ನಾವಶೇಷಗಳ ಒಳನುಗ್ಗುವಿಕೆಯಿಂದ ಕಿವಿಗಳನ್ನು ರಕ್ಷಿಸಲು ಕಿವಿ ಕಾಲುವಿಗೆ ಸೇರಿಸಲು ವಿನ್ಯಾಸಗೊಳಿಸಲಾದ ಸಣ್ಣ ಸಾಧನಗಳಾಗಿವೆ. ನಂಬರ್ 3 ಹ್ಯಾಂಡ್ ಪ್ರೊಟೆಕ್ಷನ್. ನಂಬರ್ 1 ನೇರ ಸಂಪರ್ಕದಿಂದಾಗಿ ಹೀಟ್ ಬರ್ನ್. ನಂಬರ್ 2 ಬ್ಲೋಗಳು ಮಧ್ಯಮ ಶಾಖವನ್ನು ಉಂಟುಮಾಡುತ್ತವೆ. ನಂಬರ್ 3 ವಿದ್ಯುತ್ ಆಘಾತ. ಕೈಗವಸು. ಕೈಗವಸುಗಳು ಎಂದು ಕರೆಯಲ್ಪಡುವ ಹ್ಯಾಂಡ್ ಗ್ಲೌಸ್ ವೈಯಕ್ತಿಕ ರಕ್ಷಣಾ ಸಾಧನಗಳಾಗಿವೆ. PPE ವಿವಿಧ ಪರಿಸರದಲ್ಲಿ ವಿವಿಧ ಅಪಾಯಗಳಿಂದ ಕೈಗಳನ್ನು ಕವರ್ ಮಾಡಲು ಮತ್ತು ರಕ್ಷಿಸಲು. ನಂಬರ್ 4 ನೋಸ್ ಪ್ರೊಟೆಕ್ಷನ್. ನಂಬರ್ 1 ಡಸ್ಟ್ ಪಾರ್ಟಿಕಲ್ಸ್. ನಂಬರ್ 2 ಫ್ಯೂಮರ್ಸ್, ಗ್ಯಾಸಸ್, ವೇಪರ್ಸ್. ನೋಸ್ ಮಾಸ್ಕ್. ನೋಸ್ ಮಾಸ್ಕ್ ಅನ್ನು ಸಾಮಾನ್ಯವಾಗಿ ಫೇಸ್ ಮಾಸ್ಕ್ ಅಥವಾ ಉಸಿರಾಟದ ಮುಖವಾಡ ಎಂದು ಕರೆಯಲಾಗುತ್ತದೆ. ಇದು ಮೂಗು ಮತ್ತು ಬಾಯಿಯನ್ನು ಮುಚ್ಚಲು ವಿನ್ಯಾಸಗೊಳಿಸಲಾದ ವೈಯಕ್ತಿಕ ರಕ್ಷಣಾ ಸಾಧನವಾಗಿದೆ. PPE. ನಂಬರ್ 5 ಫೂಟ್ ಪ್ರೊಟೆಕ್ಷನ್. ನಂಬರ್ 1 ಹಾಟ್ ಸ್ಪ್ಯಾಟರ್. ನಂಬರ್ 2 ಫಾಲಿಂಗ್ ಆಬ್ಜೆಕ್ಟ್ಸ್. ನಂಬರ್ 3 ವರ್ಕಿಂಗ್ ಆರ್ಧ ಪ್ರದೇಶ. ಲೆದರ್ ಲೆಗ್ ಗಾರ್ಡ್. ಸುರಕ್ಷತಾ ಬೂಟುಗಳು, ಗಮ್ ಬೂಟುಗಳು. ಈ ಬೂಟುಗಳು ಬೀಳುವ ವಸ್ತುಗಳು, ಭಾರೀ ಉಪಕರಣಗಳು, ವಿದ್ಯುತ್ ಅಪಘಾತಗಳು ಮತ್ತು ಇತರ ಕೆಲಸದ ಅಪಾಯಗಳಂತಹ ಸಂಭಾವ್ಯ ಅಪಾಯಗಳಿಂದ ಗಾಯಗಳ ಅಪಾಯವನ್ನು ಕಡಿಮೆ ಮಾಡಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ. ನಂಬರ್ 6 ದೇಹ ರಕ್ಷಣೆ. ನಂಬರ್ 1 ನಿರ್ಮಾಣ ಪ್ರದೇಶಗಳಲ್ಲಿ ಅಪಾಯದ ಕೆಲಸ. ನಂಬರ್ 1 ಸೇಫ್ಟಿ ಬೆಲ್ಟ್. ಕಾರ್ಮಿಕರನ್ನ ಬೀಳುವಿಕೆಯಿಂದ ರಕ್ಷಿಸಲು ಮತ್ತು ಗಾಯಗಳ ಅಪಾಯವನ್ನು ಕಡಿಮೆ ಮಾಡಲು ನಿರ್ಮಾಣ ಉದ್ಯಮದಲ್ಲಿ ಸುರಕ್ಷತಾ ಪಟ್ಟಿಗಳು, ಫಾಲ್ ಅರೆಸ್ಟ್ ಸಿಸ್ಟಮ್ ಅಥವಾ ಪರ್ಸನಲ್ ಫಾಲ್ ಪ್ರೊಟೆಕ್ಷನ್ ಸಿಸ್ಟಮ್ ಎಂದು ಕರೆಯಲ್ಪಡುತ್ತದೆ. ಇದು ನಿರ್ಣಾಯಕವಾಗಿದೆ. ನಂಬರ್ 7 ಹೆಡ್ ಪ್ರೊಟೆಕ್ಷನ್. ನಂಬರ್ 1 ಬೀಳುವ ವಸ್ತುಗಳು. ನಂಬರ್ 2 ವಸ್ತುಗಳ ವಿರುದ್ಧ ಹೊಡೆಯುವುದು. ನಂಬರ್ 3 ಪ್ಯಾಟೆ. ನಂಬರ್ 1 ಹೆಲ್ಮೆಟ್. ಸುರಕ್ಷತಾ ಹೆಲ್ಮೆಟ್ಗಳು
ಹಾರ್ಡ್ ಟೋಪಿಗಳು ಎಂದು ಕರೆಯಲ್ಪಡುವ ರಕ್ಷಣಾತ್ಮಕ ಶಿರಸ್ತ್ರಾಣಗಳು ವಿವಿಧ ಕೆಲಸದ ಪರಿಸರದಲ್ಲಿ, ವಿಶೇಷವಾಗಿ ನಿರ್ಮಾಣ, ಕೈಗಾರಿಕಾ ಮತ್ತು ಹೊರಾಂಗಣ ಸೆಟ್ಟಿಂಗ್ಗಳಲ್ಲಿ ತಲೆ ಗಾಯಗಳಿಂದ ವ್ಯಕ್ತಿಗಳನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ರಿಕ್ಯಾಪ್: ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು PPEs ಅನ್ನು ಬಳಸಿಕೊಂಡು ಎತ್ತರದಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂಬುದು. 2. ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಗುರುತಿಸುವುದು.